ಯೂಶಲಿ ಹಿಂದಿನ ಸೀಸನ್ಗಳಲ್ಲೆಲ್ಲಾನು ಯಾರೆಲ್ಲ ಆರ್ಜೆಗಳು ಬಂದಿದ್ರಲ್ಲ ಸಾಕಷ್ಟು ದಿನ ಇದ್ರು ಹೌದು. ಮನೆಯೊಳಗೆ. ಬಹುಶಃ ಫಸ್ಟ್ ಟೈಮ್ ಅನ್ಸುತ್ತೆ ಒಬ್ರು ಆರ್ಜೆ ಇಷ್ಟು ಬೇಗ ಮನೆ. ಎಕ್ಸಾಕ್ಟ್ಲಿ, ನಂಗೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಐ ಮೀನ್ ನನ್ನ ಮೇಲೆ ತುಂಬಾ ಜನ ಹೋಪ್ಸ್ ಇಟ್ಕೊಂಡಿದ್ರು, ಚಾನಲ್ ಅವರು ಎಲ್ಲರೂ ಅಷ್ಟೇ. ಅಟ್ಲೀಸ್ಟ್ ನೀನ್ ವಿನ್ ಆಗಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಪಕ್ಕ ಫೈನಲಿಸ್ಟ್ ಆಗೇ ಆಗ್ತೀಯ ಅಂತ. ಬಹುಶಃ ಸುದೀಪ್ ಸರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅನ್ಸುತ್ತೆ. ಸುದೀಪ್ ಸರ್ ನೆನ್ನೆ ಒಂದು ಮಾತು ಹೇಳ್ತಾರೆ ನಿಮಗೆ, ನಾನು ನಿಮ್ಮನ್ನ ಇಲ್ಲಲ್ಲ ಹೊರಗೂ ನೋಡಿದೀನಿ, ನೀವು ಹೆಂಗಿರ್ತೀರ ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ ಒಂಥರ ಖುಷಿ ಆಗ್ಬಿಡ್ತಾರೆ. ಹೌದು, ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಅದು ಏನ್ ಮಾಡ್ತಾರೆ ಕೆಲವೊಂದ್ಸಲ ಆ ಒಂದು ಕಾನ್ಸೆಪ್ಟ್ ಮೂಲಕ, ಜಂಟಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೂಲಕ ಅದೇ ಸ್ವಲ್ಪ ನನಗೆ ಇಶ್ಯೂ ಆಗ್ಬಿಡ್ತು. ಈಗ ಬಿಕಾಸ್ ನಾವು ಇಬ್ಬರಿರೋದ್ರಿಂದ ಸ್ವಲ್ಪ ಮಾತುಗಳನ್ನ ಶೇರ್ ಮಾಡ್ಕೋಬೇಕು. ಅಲ್ಲಿ ಏನು ಅನ್ಕೊಂಡ್ಬಿಡ್ತಾರೆ, ನಾನು ಜೋರಾಗಿ ಕೂಗಿದ್ರೆ ವರ್ಕೌಟ್ ಆಗುತ್ತೆ, ನನ್ನ ಮಾತು ಕೇಳಿಸುತ್ತೆ ಅಂತ. ಆ್ಯಂಡ್ ಎಷ್ಟು ಜನ ಅಂತ ಕೂಗೋದು. ಸೊ ಆ ಥರದ್ದು ಒಂದು ಇಶ್ಯೂ ಆಗ್ಬಿಡ್ತು. ಅದ್ರ ನಡುವೆ ಸಿಕ್ಕಾಕೊಂಡ್ಬಿಟ್ಟೆ. ನಾನು ಈ ಜಾತ್ರೆನಲ್ಲಿ ಏನಕ್ಕೆ ಸಿಕ್ಕಾಕೋಬೇಕು ಅಂತ ಮಾತಾಡಿದೆ. ನಾನು ಸಿಕ್ಕಾಪಟ್ಟೆ ಮಾತಾಡಿದೆ. ಮೇ ಬಿ ಅದು ತೋರಿಸಿಲ್ಲ ಅನ್ಸುತ್ತೆ. ಮಾತಾಡದೆ ನನಗೂ ಇರೋಕ್ಕಾಗಲ್ಲ, ಮಾತಾಡಲೇಬೇಕು, ಅದೊಂದೇ ದಾರಿ. ಮೇ ಬಿ ಅದು ಅವರಿಗೆ ಇಂಟ್ರೆಸ್ಟಿಂಗ್ ಅನಿಸಿಲ್ಲ. ಇನ್ನು ಬೇರೆ ಎಪಿಸೋಡ್ಸ್ ಎಲ್ಲ ನೋಡಿದೆ, ಕೆಲವು ಜನ ವಿಚಿತ್ರವಾಗಿ ಮಾತಾಡಿದ್ರು, ಅದಕ್ಕಿಂತ ಮಚ್ ಬೆಟರ್ ಆಗಿ ಮಾತಾಡಿದೆ. ಅವ್ರ ಕಾಲ್ ಅಷ್ಟೇ. ಓಕೆ, ನೀವು ಹೇಳ್ತಾ ಇದ್ರಿ ಒಂದು ಗ್ಲಾಮ್ ಅಪ್ ಇರಬೇಕು, ಅಂದ್ರೆ ಬಹುಶಃ ಒಂದು ಗ್ಲಾಮ್ ಅಪ್ ಬೇಕಿತ್ತು ಅನ್ಸುತ್ತೆ ಅಲ್ಲಿ ಅಂತ. ಅಂದ್ರೆ ನಿಮ್ಮ ಪ್ರಕಾರ ಅಂದ್ರೆ ಯಾವ ತರ ಅದು? ಮ್ಯಾಮ್, ಐ ಥಿಂಕ್ ನೀವು ಸ್ವಲ್ಪ ಗ್ಲಾಮ್ ಇದ್ರೆ ಅಟೆನ್ಷನ್ ಈಸಿಯಾಗಿ ಹೋಗುತ್ತೆ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಸಡನ್ ಆಗಿ ಯಾರಾದ್ರೂ ಒಬ್ರು ಹುಡುಗಿ ಅಥವಾ ಒಬ್ಬ ಹುಡುಗ ಸಿಕ್ಕಾಪಡೆ ಜೋರಾಗಿ ಡ್ರೆಸ್ ಮಾಡ್ಕೊಂಡ್ರೆ ಎಲ್ಲರೂ ಅಟೆನ್ಷನ್ ಅವ್ರ ಕಡೆನೇ ಹೋಗುತ್ತೆ. ನಂದು ಗ್ಲಾಮ್ ಅಲ್ಲ, ಮೋಸ್ಟ್ಲಿ ಕಾಂಟೆಂಟು, ಮಾತು ಅನ್ನುವಂಥದ್ದು. ಆ ಗ್ಲಾಮ್ ಎಲ್ಲ ಓಕೆ, ಆಕ್ಟರ್ಸು ಇವರೆಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ನಮ್ಗೆ ಅದೆಲ್ಲ ಅಭ್ಯಾಸ ಇಲ್ಲ ಮ್ಯಾಮ್. ನಾವೆಲ್ಲ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡೋರು, ಲೈವ್ ಇವೆಂಟ್ಸ್ ಮಾಡ್ತೀವಿ, ಅಷ್ಟೇ ಗೊತ್ತು ನಮಗೆ. ಸೊ ನಾನು ಗ್ಲಾಮಾಗೆ ಹಿಂಗೆ ಕಾಣಿಸ್ಬೇಕು, ಹಂಗೆ ಕಾಣಿಸ್ಬೇಕು ಅಂತ ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಆದಷ್ಟು ಮಾತುಗಳ ಮೂಲಕ, ಕಾನ್ವರ್ಸೇಷನ್ಸ್ ಮೂಲಕನೇ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು. ಅದೇ ರೀತಿ ಮಾತಾಡಿದೆ, ಸಿಕ್ಕಾಪಡೆ ಮಾತಾಡಿದೆ. ಬಟ್ ವೆರಿ ಅನ್ಫಾರ್ಚುನೇಟ್, ನನಗೂ ನಂಬಕ್ಕಾಗ್ತಾ ಇಲ್ಲ ಇಷ್ಟು ಬೇಗ ಆಚೆ ಬಂದುಬಿಟ್ಟೆ ಅಂತ. ತುಂಬ ಜನರಿಗೆ ಶಾಕು. ಸುದೀಪ್ ಸರ್ಗೆ ಶಾಕ್ ಆಯಿತು ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಯಾವ ರೀತಿ ಇತ್ತು ಅಂತ. ಬಟ್ ಫಸ್ಟ್ ವೀಕ್ ನಾಮಿನೇಷನ್ಸ್ ಅಲ್ವಾ, ಈಸಿ, ಫ್ರೆಂಡ್ಗಳನ್ನು ಆಯ್ಕೆ ಮಾಡ್ಕೊಂಡು ಬೇರೆಯವ್ರನ್ನ ಕಳಿಸೋದು ಈಸಿಯಲ್ಲಿ. ಸೊ ಅದೊಂದು ನನಗೆ ವರ್ಕೌಟ್ ಆಗಿಲ್ಲ.